ನೀತಿಯನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆದಂತೂ ನಿಜವಾಗ್ಲೂ ಕೂಡ ಅತ್ಯಂತ ಪ್ರಗತಿಪರವಾಗಿರುವಂಥ ನಾಡು ಕನ್ನಡ ನಾಡು, ಪ್ರಗತಿಪರ ವಿಚಾರಕ್ಕೆ ಕನ್ನಡ ನಾಡು, IT BTಗೆ ಹೆಸರಾಗಿರುವಂಥದ್ದು ಕನ್ನಡ ನಾಡು. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಪೇಪರ್ಗೆ ಹೋಗ್ತಾರಂತಂದರೆ ಇವರು ಮತ್ತೆ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ದಾರೆ. ಕನ್ನಡ ನಾಡನ್ನು ಪ್ರಾಚೀನಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. IT BT ಇಡೀ ಜಗತ್ತಿನಲ್ಲಿ ದಿಗ್ಗಜರಿದ್ದಾರೆ. ಸಾಕಷ್ಟು ಸತಿ ಇಲೆಕ್ಷನ್ ಕಮಿಷನ್ನು ಬಂದು ನೀವು ನಮಗೆ ಮಾಡಿ ತೋರಿಸ್ರಿ, ಹೆಂಗೆ ಹ್ಯಾಕ್ ಮಾಡ್ತೀರಿ ಅಂತಂದು ಅಲ್ಲಿ ಯಾವುದೇ ರೀತಿಯ ಏನಂತೀರಿ ನೀವು ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ. ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ಹ್ಯಾಕ್ ಮಾಡೋದು ನಿಜ. ನಿನ್ನೆ HK ಪಾಟೀಲ್ ಹೇಳಿದ್ದು ನೋಡಿದೆ ನಾನು. ಈಗ ನಮ್ಮ ಫೋನ್ಗೇನೆಲ್ಲ ಹ್ಯಾಕ್ ಹಾಕಲ್ಲ ಅಂತಂದು ಅವಕ್ಕೆಲ್ಲ ಇಂಟರ್ನೆಟ್ ಕನೆಕ್ಷನ್ ಇದೆ. ಇದಕ್ಕೆ EVMಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ. ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿರುವಂಥ ಸಂದರ್ಭದಲ್ಲಿ ಹ್ಯಾಕ್ ಆಗೋದು ಎಷ್ಟರ ಮಟ್ಟಿಗೆ ಸಾಧ್ಯ. ಮತ್ತು ಸುಮಾರು 10 ಸತಿಗಿಂತ ಹೆಚ್ಚು ಇಲೆಕ್ಷನ್ ಕಮಿಷನ್ ಇವ್ರಿಗೆ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಭಾಗವಹಿಸೋದೇ ಇಲ್ಲ, ಬರೀ ಹೊರಗೆ ನಿಂತು ಮಾತಾಡ್ತಾರೆ. ಯಾವ ಚುನಾವಣೆ EVMನಲ್ಲಿ ಗೆದ್ದಿದ್ದಾರೆ ಅದನ್ನೇ ತಿರಸ್ಕಾರ ಮಾಡುವಂಥದ್ದು ಎಷ್ಟು ನ್ಯಾಯಸಮ್ಮತವಾಗಿರುವಂಥ ವಿಚಾರ. ಈ ರಾಜ್ಯ ಸರ್ಕಾರ ಕೇವಲ ತಮ್ಮ ರಾಜಕೀಯ ಮತ್ತು ಹೈಕಮಾಂಡನ್ನು ಓಲೈಸುವ ಸಲುವಾಗಿ ಪ್ರಾಚೀನಕ್ಕೆ ಕರ್ನಾಟಕ ಜನರನ್ನು ಒಯ್ತಾ ಇದ್ದಾರೆ. ಕರ್ನಾಟಕ ಜನ ಇದನ್ನು ಒಪ್ಪೋದಿಲ್ಲ. ನೀವೇ EVMಲ್ಲಿ ಆರಿಸಿ ಬಂದಿರಿ, ಹಂಗಂದ್ರೆ ರಾಜೀನಾಮೆ ಕೊಡಿ. ನೀವು ರಾಜೀನಾಮೆ ಕೊಡಿ, ನಿಮ್ಮ ಚುನಾವಣೆಯನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡಿ. ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಚುನಾವಣೆ ಬ್ಯಾಲೆಟ್ ಪೇಪರ್ ಮಾಡಿ, ಆಮೇಲೆ ಸ್ಥಳೀಯ ಚುನಾವಣೆಯನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡಿ. ಪ್ರಪಂಚಾದ್ಯಂತ ಹೇಳ್ತಾರೆ ಅವರು, ಎಲ್ಲ ಕಡೆನೂ ಅಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವೇ ಆಗಿಲ್ಲ. ಈಗ ಭಾರತದ ಚುನಾವಣೆ ಆಯೋಗದ ಪ್ರತಿನಿಧಿಗಳು ಎಲ್ಲ ದೇಶಕ್ಕೆ ಹೋಗ್ತಾ ಇದ್ದಾರೆ. ಆಫ್ರಿಕಾ ದೇಶಕ್ಕೆ ಹೋಗಿದ್ದಾರೆ, ಯುರೋಪ್ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಚುನಾವಣೆ ನಡೆಸ್ತಾರೆ. ಯಾವುದಾದ್ರೂ ರಾಷ್ಟ್ರದಲ್ಲಿ ಸಮಸ್ಯೆ ಇದ್ದು ಚುನಾವಣೆ ಮಾಡಬೇಕಾದ್ರೆ ಅದರ ಓವರ್ಸೀಯಿಂಗ್ ಆಫೀಸರ್ಸ್ ಯಾರಪ್ಪ ಅಂದರೆ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದಕ್ಕೇನು ಹೇಳ್ತಾರೆ? ಜಾಹೀರಾತು ನೀಡೋ ಮೂಲಕ ಗಾಂಧಿ